ಒಬ್ಬ ಭಗವಂತನ ವಿಶಿಷ್ಟವಾದಂತಹ ಜ್ಞಾನಿ, ತಿಳಿವು ಚೆನ್ನಾಗಿದ್ದವನು. ಆದರೆ ಏನು ಅಂದರೆ ತುಂಬ ದಾರಿದ್ರ್ಯ. ಈ ದಾರಿದ್ರ್ಯದಿಂದಾಗಿ ಅವನಿಗೆ ಯಾವ ಕರ್ಮವನ್ನು ಮಾಡಲಿಕ್ಕೆ ಹೋದಾಗಲೂ ಮನ್ನಣೆ ಇಲ್ಲ ಅಥವಾ ಅದಕ್ಕೆ ವಿರೋಧ. ಈ ರೀತಿ ತುಂಬ ಬೇಸರಪಟ್ಟು ದಾರಿದ್ರ್ಯವನ್ನು ಬೈಕೊಳ್ತಾನೆ. ಏನಿದು, ಇಂಥ ದಾರಿದ್ರ್ಯ ಯಾವ ವ್ಯಕ್ತಿಗೂ ಬರಬಾರದು. ಅಹೋಗುಣ ಸೌಮ್ಯತಾಚ ವಿದ್ವತ್ತಾ ಜನ್ಮ ಸತ್ಕುಲೆ ದಾರಿದ್ರ್ಯಾಂಬುಧಿ ಮಗ್ನಸ್ಯ ಸರ್ವಮೇತನ್ನ ಶೋಭತೆ. ಎಷ್ಟು ವಿದ್ವತ್ತಿದ್ರೇನು, ಎಷ್ಟು ಒಳ್ಳೆಯ ಜನ್ಮ ಆದ್ರೇನು, ಎಂತಹ ದೊಡ್ಡ ಕುಲದಲ್ಲಿ ಹುಟ್ಟಿದ್ರೇನು, ಅತ್ಯಂತ ಸೌಮ್ಯನಾಗಿ ಯಾರಿಗೂ ಹಾನಿ ಮಾಡುವುದಿಲ್ಲ ಅಂತಂದ್ರೇನು, ಅಥವಾ ಇನ್ನೇನೇನೋ ಒಳ್ಳೊಳ್ಳೆ ಗುಣಗಳಿದ್ರೇನು, ಈ ದಾರಿದ್ರ್ಯ ಅನ್ನೋ ಒಂದು ಗುಣ ಇದು ಎಲ್ಲವನ್ನೂ ಕೂಡ ಮಣ್ಣು ಮಸಿ ಮಾಡಿಬಿಡುತ್ತೆ. ಒಂದು ಚೂರು ಇದಕ್ಕೆ ಬೆಲೆ ಇಲ್ಲ ಅಂತ ತುಂಬ ಬೈಕೋತಾನೆ, ಬೇಸರ ಮಾಡಿಕೊಳ್ತಾನೆ. ನಾನು ಇನ್ನಷ್ಟು ಸರಿಯಾಗಿ ಒಳ್ಳೆಯ ಕರ್ತವ್ಯದಲ್ಲಿ ಧರ್ಮದ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂದರೆ ಸಮಾಜವೂ ಗೌರವ ಕೊಡಲ್ಲ, ನಾನು ಕೂಡ ಸತ್ಕರ್ಮವನ್ನು ಮಾಡಲಿಕ್ಕೆ ಬೇಕಾದ ಸಂಪತ್ತು ನನ್ನಲ್ಲಿ ಇಲ್ಲ ಅಂತ ವ್ಯಥೆ ಇತ್ತು ಅವನಿಗೆ. ಕೊನೆಗೆ ಹೇಗೋ ಮಾಡಿ ಆ ದಾರಿದ್ರ್ಯದ ಬಗ್ಗೆ ಒಂದಿಷ್ಟು ಮಾತು, ಸಂಪತ್ತಿನ ಬಗ್ಗೆ ಒಂದಿಷ್ಟು ಮಾತು ಇಲ್ಲಿ ಬಹಳ ಚೆನ್ನಾಗಿ ನಿರೂಪಣೆಗೊಂಡಿದೆ. ಆಶಾದಾಸಿ ಯೇಷಾಂ ತೇಷಾಂ ದಾಸಾಯತೆ ಲೋಕಃ. ಯಾರಿಗೆ ಆಸೆಗಳು ದಾಸಿಯಾಗಿದೆಯೋ ಅಂಥವನಿಗೆ ಲೋಕವೇ ದಾಸೆ ಆಗುತ್ತೆ. ಯಾರು ಆಸೆಗೆ ದಾಸನಾಗ್ತಾನೋ ಅವನು ಲೋಕಕ್ಕೆಲ್ಲ ದಾಸ ಆಗ್ತಾನೆ ಅಂತ. ಆಸೆಯ ಬೆನ್ನ ಹಿಂದೆ ಬಿದ್ದರೆ ಮತ್ತಾವತ್ತೂ ಕೂಡ ಅಷ್ಟಾಗಿ ಅವನಿಗೆ ಬೇಜಾರಿತ್ತು ತನ್ನ ದಾರಿದ್ರ್ಯದ ಬಗ್ಗೆ. ಆದರೆ ಆ ದಾರಿದ್ರ್ಯದ ಹುಂಬತನದಿಂದ ತಲೆ ಹೊಡಿಬೇಕು. ಏನ್ರಿ ದುಡ್ಡಿಲ್ಲ ಅಂದರೆ ಬದುಕಲಿಕ್ಕಾಗಲ್ಲ, ಹೇಗಾದರೂ ದುಡ್ಡು ಮಾಡಬೇಕು ಅಂತ ನಮ್ಮ ಇವತ್ತಿನ ಟ್ರೆಂಡನ್ನು ಅವನು ತಲೆಯೊಳಗೆ ಹಾಕ್ಕೊಂಡಿರಲಿಲ್ಲ. ಆದರೆ ಒಂದು ಪ್ರಸಂಗ ಬಂತು ದೈವವಶಾತ್. ಒಬ್ಬ ರಾಜ ಇದ್ದ. ಆ ರಾಜನ ಹತ್ರ ಹೋಗಿ ಸುಘೋಷ ಅಂತ ಅವನ ಹೆಸರು. ಅವನ ಹತ್ರ ಹೋಗಿ ಎಲ್ಲರೂ ಸಹಜವಾಗಿ ಸಹಾಯವನ್ನು ಪಡೆಯುವ ಹಾಗೆ ಇವನು ಹೋಗಿ ನಿಂತಾಗ ಅವನು ನಿನಗೆ ಒಂದಿಷ್ಟು ಭೂಭಾಗವನ್ನು ಕೊಡ್ತೇನೆ ಅಂತ ದಾನ ಮಾಡ್ತಾನೆ. ಬಹಳ ಪ್ರೀತಿಯಿಂದ ದಾನ ಮಾಡ್ತಾನೆ. ಅವನಿಗೂ ಸಂತೋಷ ಆಗುತ್ತೆ, ಅಂತೂ ಭೂಮಿ ಬಂತಲ್ವಾ ಅಂತ ಹೇಳಿ. ಆ ಭೂಮಿ ಬಂದ ಮೇಲೆ ಅವನು ಚೆನ್ನಾಗಿ ಅದನ್ನು ಸದುಪಯೋಗ ಮಾಡಿಕೊಂಡು ತನ್ನ ಭೂಮಿಯಲ್ಲಿ ಇನ್ನಷ್ಟು ಧರ್ಮ ಕಾರ್ಯಗಳನ್ನು ಮಾಡ್ತಾ ಅದರಲ್ಲಿ ಅರ್ಧ ಭಾಗವನ್ನು ತನ್ನಂತೆ ಇನ್ನೊಬ್ಬ ಕಷ್ಟದಲ್ಲಿದ್ದವನಿಗೆ ಅವನು ಅದನ್ನು ದಾನ ಮಾಡ್ತಾನೆ. ಅವನೇನು ಸಿರಿವಂತನಾಗಿ ದಾನ ಮಾಡಿದ್ದಲ್ಲ, ತನಗೆ ಸಿಕ್ಕಿದ್ರಲ್ಲಿ ಒಂದು ಪಾಲನ್ನು ದತ್ತವಾನ್ ಹರಿಭಕ್ತಾಯ ಶ್ರೋತ್ರಿಯಾಯ ಕುಟುಂಬಿನೇ. ಒಳ್ಳೆಯ ಹೆಂಡತಿ ಮಕ್ಕಳು ಅನ್ನುವ ಸತ್ಕುಲ ಪ್ರಸೂತರನ್ನು ಗಮನಿಸಿ, ಯೋಗ್ಯರನ್ನು ಗಮನಿಸಿ ಅವರಿಗೆ ತನಗೆ ಕೊಟ್ಟಂತಹ ಭೂಮಿಯಲ್ಲಿ ಒಂದು ಭಾಗವನ್ನು ಕೊಡ್ತಾನೆ. ಇದರಿಂದ ಅವನಿಗೂ ಭೂಮಿದಾನದ ವಿಶೇಷ ಫಲ, ತನಗೆ ಯಾರು ಭೂಮಿದಾನ ಕೊಟ್ಟಿದ್ನೋ ಅವನಿಗೆ ಇನ್ನಷ್ಟು ದೊಡ್ಡ ಫಲ ಸಿಗುವಂತಾಗಿ ಆ ಸುಘೋಷನಿಗೆ ಭಗವಂತನ ಸಾಮೀಪ್ಯವೇ ಹೆಚ್ಚು ಬೇಗನೆ ಸಿಕ್ಕಿಬಿಟ್ಟಿತು. ಯಾಕೆಂದರೆ ಆ ಋತ್ವಿಜನ ಹೆಸರು ಭದ್ರಮತಿ ಅಂತ. ಆ ಭದ್ರಮತಿ ಸುಘೋಷನಿಂದ ತೆಗೆದುಕೊಂಡಂತಹ ಭೂಮಿಯನ್ನು ಮತ್ತೋರ್ವನಿಗೆ ದಾನ ಮಾಡಿದ್ರಿಂದಾಗಿ ಅವನಿಗೆ ಮತ್ತಷ್ಟು ವಿಶಿಷ್ಟವಾದಂತಹ ಅನುಗ್ರಹ ಆಯಿತು. ಮತ್ತೊಮ್ಮೆ ಹುಟ್ಟಿ ಬಂದಾಗ ಹುಟ್ಟಿನಲ್ಲೇ ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟುಕೊಂಡು ಹುಟ್ಟಿದ್ದಾನೆ. ಆದರೆ ಹೋದ ಜನ್ಮದ ಸಂಸ್ಕಾರ ಅವನಲ್ಲಿ ಚೆನ್ನಾಗಿತ್ತು. ಆಗ ಇನ್ನಷ್ಟು ಹೆಚ್ಚು ದೊಡ್ಡ ಮೊತ್ತದಲ್ಲಿ ಧರ್ಮಕ್ಕಾಗಿ ಸಂಪತ್ತನ್ನು ವಿನಿಯೋಗ ಮಾಡಿ ಉತ್ತಮವಾದ ಲೋಕವನ್ನು ಹೊಂದಿದ ಅಂತ ಹೀಗೆ ಹೇಳ್ತಾ ಅದರ ಮಧ್ಯದಲ್ಲಿ ದಾನಕ್ಕೆ ಪಾತ್ರ ಯಾರು ಅಪಾತ್ರ ಯಾರು, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಅನ್ನೋ ಇಷ್ಟು ಜಿಜ್ಞಾಸೆಗಳನ್ನು ಅಲ್ಲಿ ಬಲಿಯ ಜೊತೆಗೆ ವಾಮನ ಮಾತಾಡ್ತಾ ಹೇಳ್ತಾನೆ. ಯಾರಿಗೆ ಕೊಡಬಾರ್ದು ಅನ್ನೋದನ್ನೊಂದಿಷ್ಟು ಹೇಳಿ, ಯಾರು ಇನ್ನೊಬ್ಬರ ಸಂಪತ್ತಿನ ಮೇಲೆ ಯಾವಾಗಲೂ ಕಣ್ಣು ಹಾಕಿರ್ತಾನೆ, ಯಾವಾಗಲೂ ಏನಾದರೂ ಕೇಳಿದರೆ ಆಕಾಶ ನೋಡ್ತಾನೆ, ಕೈ ಎತ್ತಿ ಕೊಡುವಂತಹ ಸ್ವಭಾವವೇ ಇರುವುದಿಲ್ಲ. ಅಂತಹ ಇನ್ನೊಬ್ಬನಿಗೆ ಏನಾದರೂ ಕೊಡಬೇಕು ಅಂತ ಸಹಾಯ ಮಾಡಬೇಕು ಅನ್ನೋ ಪ್ರಸಂಗ ಬಂದಾಗ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಯಾರು ಅವನಿಗೆ ಯಾವತ್ತೂ ದಾನ ಮಾಡಬೇಡ. ಯಾರು ಹಿಂಸೆ ಮಾಡ್ತಾನೋ ಅವನಿಗೆ ಮಾಡಬೇಡ, ಯಾರು ಮೋಸ ಮಾಡ್ತಾನೋ ಅವನಿಗೆ ಕೊಡಬೇಡ. ಯಾರು ಆಹಾರವನ್ನೂ ಕೂಡ ವ್ಯಾಪಾರಕ್ಕಾಗಿ ಬಳಸಿಕೊಂಡು ಏನೋ ಕಷ್ಟ ಆಗಿದೆ ಒಂದು ಊಟ ಹಾಕಿ ಅಂತ ಹೇಳಿದರೆ, ನಮ್ಮ ಮನೇಲಿ 2 ದಿವಸ ಕೆಲಸ ಮಾಡಿ ಹೋಗೋದಾದರೆ ಮಾತ್ರ ಊಟ ಹಾಕ್ತೇನೆ ಅಂತ ಹೀಗೇನಾದರೂ ಆ ಊಟ ಹಾಕಿದ್ದನ್ನು ಲೆಕ್ಕಾಚಾರ ಹಿಡಿದು ಯಾರಾದರೂ ವ್ಯವಹಾರ ಮಾಡ್ತಾನೆ ಅಂದರೆ ಅವನಿಗೆ ದಾನ ಕೊಡಬೇಡ. ಇನ್ನು ವೇದವನ್ನೇ ಶಾಸ್ತ್ರವನ್ನೇ ಪಾಠ ಮಾಡುವಾಗಲೂ ಸಂಪತ್ತನ್ನೇ ತೆಗೆದುಕೊಂಡ್ರೆ ಮಾತ್ರ ನಾನು ಪಾಠ ಮಾಡ್ತೇನೆ ಅಂತ ಯಾರಿಗೆ ಆ ವೇದವನ್ನು ವಿಕ್ರಯಣ ಮಾಡುವಂತಹ ಸ್ವಭಾವ ಇದೆಯೋ ಅವನಿಗೆ ಪಾಠ ಮಾಡಬೇಡ. ಇನ್ನು ಧರ್ಮಶಾಸ್ತ್ರ ಹೇಳಿದರೆ, ಜ್ಯೋತಿಷ್ಯ ಹೇಳಿದರೆ ದುಡ್ಡನ್ನು
ತೆಗೆದುಕೊಂಡರೆ ಮಾತ್ರ ಕೊಡ್ತೇನೆ, ಅವರಾಗಿ ಕೊಡುವುದು ಬೇರೆ. ಇವನು ಕೇಳಿ ಈ ಟೈಮಿಗಿಷ್ಟು ಈ ಟೈಮಿಗಿಷ್ಟು ಇಂಥದ್ದಿಷ್ಟು ಹೀಗೆ ಅಂತ ವ್ಯವಹಾರ ಮಾಡ್ತಾನೆ ಅಂದರೆ ಅವನಿಗೆ ಧರ್ಮವನ್ನು, ಜ್ಯೋತಿಷವನ್ನು, ನಕ್ಷತ್ರವನ್ನು, ಸ್ಮೃತಿ ಶ್ರುತಿ ಧರ್ಮಗಳನ್ನು ಯಾರು ವಿಕ್ರಯ ಮಾಡ್ತಾನೋ ಅಂಥವನಿಗೂ ಕೊಡಬೇಡ. ಯಾರು ಪರರಿಗೆ ಏನಾದರೂ ಒಳ್ಳೆಯದಾಯಿತು ಅಂದರೆ ತುಂಬ ಸಂಕಟ ಪಡ್ತಾನೋ ಅವನಿಗೂ ಕೊಡಬೇಡ ಅಂತ. ದತ್ತಂ ಭವತಿ ನಿಷ್ಫಲಂ, ಏನೂ ಇಲ್ಲ. ಕೊಡಬೇಡ ಅಂದರೆ ತಾತ್ಪರ್ಯ ನೀನು ಕೊಟ್ಟರೆ ಅದು ಯಾವುದು ನಿನಗೆ ವಿಶೇಷವಾಗಿ ಫಲಿಸಲ್ಲ. ನಿನಗೆ ಫಲಿಸಬೇಕು ಅಂದರೆ ಇಂತಹ ದುರ್ಗುಣಗಳಿಂದ ಕೂಡದಂಥವನನ್ನು ನಿನ್ನ ಈ ಅಂದರೆ ದಾನದ ಪರಿಭಾಷೆಗೆ ಇಟ್ಟುಕೋ ಅಂತ ಹೀಗೆ ಹೇಳಿ ಕೊನೆಗೆ ಆ ದಾನ ಮಾಡುವವನು ಕೂಡ ಅತ್ಯಂತ ವಿಶಿಷ್ಟವಾದ ಲೋಕವನ್ನು ಪಡೆದ ಅಂತ ಆ ಭದ್ರಮತಿಯ ಕಥೆಯನ್ನು ಹೇಳಿ ನೀನು ಕೂಡ ಆ ರೀತಿಯಾಗಿ ಯೋಚನೆ ಮಾಡಿ ದಾನ ಮಾಡು ಅಂತ ವಾಮನನಿಂದ ಹೇಳಲ್ಪಟ್ಟು ಕೊನೆಗೆ 3 ಹೆಜ್ಜೆಯನ್ನು ಕೇಳಿ ಗಂಗೆ ಇಳಿಯುವುದಕ್ಕೆ ಕಾರಣ ಆಯಿತು ಅಂತನ್ನುವ ಮಾತು ಬಂತು. ಇಷ್ಟಾದಾಗ ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ ಸನಕನತ್ರ ನಾರದರು ಕೇಳ್ತಾರೆ. ಏನು ಅಂದರೆ, ಭಗೀರಥನಿಗೆ ಇಷ್ಟು ದೃಢವಾಗಿ ತಪಸ್ಸು ಮಾಡಬೇಕು ಅನ್ನೋದೆಲ್ಲ ಹೇಗೆ ಗೊತ್ತಾಯಿತು, ಅವನು ಹೇಗೆ ವರ್ತಿಸಿದ, ಅವನ ಜೀವನ ಹೇಗಿತ್ತು ಅನ್ನೋದಕ್ಕೆ ಅವನ ಹಿನ್ನೆಲೆಯನ್ನು ನನಗೆ ಹೇಳಿ ಅಂತ ಕೇಳಿದಾಗ ಬಹಳ ಚೆನ್ನಾಗಿ ಅವನ ಹಿನ್ನೆಲೆಯನ್ನೆಲ್ಲ ಹೇಳ್ತಾರೆ. ಅವನಿಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ರು ಮತ್ತು ಭಗವಂತನ ತತ್ವಜ್ಞಾನವನ್ನು ಚೆನ್ನಾಗಿ ಅವನು ತಿಳಿದುಕೊಂಡಿದ್ದ. ವಿಶೇಷವಾಗಿ ನಾರಾಯಣನಲ್ಲಿ ಅರಿಕೆಯನ್ನು ಮಾಡಿಕೊಂಡು ತಪಸ್ಸು ಮಾಡಿ ನಾರಾಯಣನನ್ನು ಒಲಿಸಿಕೊಂಡ. ನಾರಾಯಣನ ಒಲಿಸಿಕೊಂಡು ಅವನು ನಾರಾಯಣನಿಂದ ಆದಿಷ್ಟನಾಗ್ತಾನೆ, ನೀನು ಹೋಗಿ ರುದ್ರದೇವನನ್ನು ಪ್ರಾರ್ಥನೆ ಮಾಡು, ಆವಾಗ ನಿನಗೆ ಅವನು ಗಂಗೆಯನ್ನು ತಂದು ಕೊಡುವುದಕ್ಕೆ. ಅಂದರೆ ಇದೊಂದು ಈ ಪುರಾಣದಲ್ಲಿ ಆಗಿರೋ ವಿಶೇಷ ಅಂಶ. ರಾಮಾಯಣದಲ್ಲಿ ನೋಡುವಾಗ ಅವನು ನಾರಾಯಣನ ತಪಸ್ಸು ಹೇಗೆ ಮಾಡಿದ ಅನ್ನೋದನ್ನೇ ಒಂದು ವಿಸ್ತಾರವಾದ ರೀತಿಯಲ್ಲಿ ಅದರ ತಪಸ್ಸಿನ ಉದ್ದೇಶ ಏನು, ದಾನ ಫಲಿಸುವುದು ಎಲ್ಲಿ ಅಂತ ಅದರ ಬಗ್ಗೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಹೇಳ್ತಾರೆ. ಯೋ ದದಾತಿ ಚ ನೋ ಭುಂಕ್ತೆ ತದ್ಧನಂ ನಾಶಕಾರಣಂ ಧನಂ ಧರ್ಮಫಲಂ ವಿಪ್ರ ಧರ್ಮೋ ಮಾಧವ ತುಷ್ಟಿಕೃತ್ ದಾನ ಭೋಗ ವಿನಾಶಶ್ಚ ರಾಯ ಸ್ಯು ಗತಯಸ್ತ್ರಿಧ. ರಾಯ ಅಂದರೆ ಸಂಪತ್ತು, ರೈಹಿ ರಾಯೌ ರಾಯ ಅಂತ ಆ ಶಬ್ದ. ರೈ ಅಂದರೆ ಸಂಪತ್ತು, ಅಂದರೆ ಸಂಪತ್ತಿದ್ದವರು ಒಂದು ಕಾಲದಲ್ಲಿ ರೈ, ಅವರೇ ರಾಯರು. ಅದು ಇಂತಹ ಸಂಪತ್ತಿನ ಒಡೆತನ ಇದ್ದವರು ಒಂದು ವೇಳೆ ದಾನ ಮಾಡಿದರೆ ಅದು ಅವರಿಗೆ ಉಳಿಯುತ್ತೆ, ಅಥವಾ ತಾವೇ ಕಾಲಕ್ಕೆ ಸರಿಯಾಗಿ ಎಷ್ಟು ಅಗತ್ಯ ಇದೆ ಅಷ್ಟನ್ನು ಭೋಗಿಸಿದರೆ ಸಂಪತ್ತಿನ ಸದ್ವಿನಿಯೋಗ ಆಗುತ್ತೆ. ಇದೆರಡನ್ನು ಮಾಡಲಿಲ್ಲ ಅಂದರೆ ನಾಶ. ಒಂದು ಕಳ್ಳರು ಹೇಳ್ಕೊಂಡು ಹೋಗ್ತಾರೆ, ಒಂದು ಕಳ್ಳತನ ಮಾಡಿದ್ದನ್ನು ಗುರುತು ಹಿಡಿಯೋರು ಬಂದು ಹೆಚ್ಚು ಉಳಿಸಿದ್ದಾನೆ ಅಂತನ್ನುವ ಕಾರಣಕ್ಕೆ ಇಡಿನೋ ಐಡಿನೋ ಯಾರೋ ಸೇರ್ಕೊಂಡು ಬಂದು ಎಲ್ಲ ಎಳ್ಕೊಂಡು ಹೋಗ್ತಾರೆ. ಅದರಿಂದಾಗಿ ಅಂತಹ ಸಂಪತ್ತಿನ ಬಳಕೆಯನ್ನು ನಾವು ಕಾಲಕಾಲಕ್ಕೆ ಸರಿಯಾಗಿ ಮಾಡಬೇಕು ಅನ್ನುವ ದಾನದ ಅನೇಕ ಮಾತುಗಳನ್ನು ಇಲ್ಲಿ ನಾರದರ ಸನಕನ ನಡುವಿನ ಸಂವಾದದಲ್ಲಿ ಚರ್ಚೆಯಾಗುತ್ತೆ. ಕೊನೆಗೆ ಮುಂದಿನ ಮತ್ತೆ ಮಾತುಗಳಲ್ಲಿ ಈ ಇಷ್ಟ ಮತ್ತು ಪೂರ್ತಗಳು. ಇಷ್ಟ ಅಂದರೆ ಇಷ್ಟಿ, ತನ್ನಗೋಸ್ಕರ ಮಾಡಿಕೊಳ್ಳುವಂತಹ, ತನ್ನ ಅಂತರಂಗದ ಸಾಧನೆಗಾಗಿ ಅಥವಾ ತನ್ನ ಕುಟುಂಬದ ರಕ್ಷಣೆಗಾಗಿ ಮಾಡುವ ತಪಸ್ಸು, ದಾನ, ಯಜ್ಞ ಇತ್ಯಾದಿಗಳು. ಪೂರ್ತ ಅಂದರೆ ತನ್ನ ಹೊರಗಿನ ಪರಿಸರ. ಪೂರ್ತ ಅಂದರೆ ಪೂರ್ತಿಗೊಳಿಸುವುದು, ಸಮಾಜದ ಸಮಸ್ಯೆಯನ್ನು ಗಮನಿಸಿ ಆ ಕೊರತೆಯನ್ನು ಪೂರೈಸುವಂಥದ್ದು ಪೂರ್ತ. ಅದನ್ನು ಮಾಡುವುದರ ಮಹತ್ವವನ್ನು ಮುಂದಿನ ಮಾತುಗಳಲ್ಲಿ ಹೇಳುತ್ತಾ ಈ ಸಂವಾದದಲ್ಲಿ ಒಬ್ಬ ವೀರಭದ್ರ ಅಂತ ಸಾಮಾನ್ಯ ವ್ಯಕ್ತಿ, ಅವನಿಗೆ ಬಹಳ ಸಂಪತ್ತು ಎಲ್ಲ ಸಿಗುತ್ತೆ, ಬೇಕಾದಷ್ಟು ಎಲ್ಲ ಸಂಪತ್ತು ಸಿಗುತ್ತೆ. ಸಂಪತ್ತು ಸಿಕ್ಕಿ ಅವನು ನಿರಂತರ, ಅವನಿಗೊಬ್ಬಳೆ ಹೆಂಡತಿ, ಇವನು ವೀರಭದ್ರ ಒಬ್ಬ ರಾಜ, ಸಾಮಾನ್ಯ ಅಂದರೆ ಮೊದಲು ಸಾಮಾನ್ಯನಾಗಿದ್ದವನು ಆಮೇಲೆ ರಾಜನಾಗ್ತಾನೆ. ಅವನಿಗೊಂದು ಹೆಂಡತಿ ಚಂಪಕ ಮಂಜರಿ ಅಂತ ಅವಳ ಹೆಸರು. ಇಬ್ಬರು ಯಾವಾಗಲೂ ದೊಡ್ಡ ರಾಜನಾಗಿದ್ದರೂ ಕೂಡ ಅವನು ಹೋಗಿ ದೇವಸ್ಥಾನದಲ್ಲಿ ಯಾವಾಗಲೂ ಕಸ ಬಳಿಯುವುದು, ಇವಳು ದೇವಸ್ಥಾನದಲ್ಲಿ ದೇವರ ಪೂಜೆಯ ಸಂದರ್ಭದಲ್ಲಿ ನೃತ್ಯ ಮಾಡೋದು. ಇದನ್ನು ನಿರಂತರ ಯಾವತ್ತೂ ತಪ್ಪಿಸದೆ ಹೋಗಿ ಮಾಡ್ತಾ ಇರ್ತಾರೆ.
ಈ ರೀತಿಯಾದ ವಿಶಿಷ್ಟವಾದ ರೀತಿಯ ಪ್ರವೃತ್ತಿಯನ್ನು ಕಂಡು ಅವರಿಗೊಬ್ಬರು ಗುರುಗಳು ಸಿಗ್ತಾರೆ, ವಿಭಾಂಡಕ ಅಂತ. ಆ ವಿಭಾಂಡಕ ಅನ್ನುವ ಅವನಿಗೊಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ಇವರಿಬ್ಬರು ಒಂದು ಸರ್ತಿ ತುಂಬ ಕಷ್ಟಪಟ್ಟು ಯಾವುದೋ ಒಂದು ಬೇಟೆಗೆ ಅಂತ ಹೋದ ಸಂದರ್ಭದಲ್ಲಿ ನೀರು ಸಿಗುವುದಿಲ್ಲ, ಪೂರ್ತಿ ತೊಂದರೆ ಆಗಿಬಿಡುತ್ತೆ, ಎಲ್ಲ ಸೈನ್ಯವು ಎಲ್ಲೆಲ್ಲೋ ಚದುರಿ ಹೋಗಿಬಿಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಗುಡಿ ಪೂರ್ತಿ ನಾಶ ಆಗಿ ಹೋಗಿರುವಂಥ ಒಂದು ಗುಡಿ ಸಿಗುತ್ತೆ. ಗುಡಿ ಎದುರುಗಡೆ ಒಂದು ದೊಡ್ಡ ಹುಲ್ಲು ಬೆಳೆದಂತಹ ರೀತಿಯ ಒಂದು ಚೌಕದ ಆಕೃತಿಯ ಒಂದು ಕೆರೆಯ ರೀತಿ ಇರುವಂತಹ ವಸ್ತು ಇದು ಕಾಣುತ್ತೆ. ಕೊನೆಗೆ ಬಾರಿಕೆ ಆಗ್ತಾ ಇದೆ, ನೀರಿಲ್ಲಲ್ಲ, ನೋಡಿದರೆ ಕೆರೆ ಥರ ಇದೆ, ಇಲ್ಲಿ ಏನೂ ಇಲ್ಲಲ್ಲ. ಕೊನೆಗೆ ಆ ಬುದ್ಧಿಸಾಗರ ಅಂತ ಅವನ ಮಂತ್ರಿ ಇರ್ತಾನೆ. ಅವನು ಈ ಉಳಿದ ಅಲ್ಲೇ ಓಡಾಡ್ತಾ ಇದ್ದಂಥವ್ರನ್ನೆಲ್ಲ, ಕಾಡಿನಲ್ಲಿ ಸಿಕ್ಕಿದವ್ರನ್ನೆಲ್ಲ ಕರೆದು ಅಲ್ಲೊಂದು 4 ಅಡಿಯಷ್ಟು ಆಳಕ್ಕೆ ಮಣ್ಣನ್ನು ತೆಗೆದಾಗ ನೀರು ಸಿಗ್ಲಿಕ್ಕೆ ಶುರುವಾಗುತ್ತೆ. ನೀರು ಸಿಕ್ಕಿದಾಗ ತುಂಬ ಸಂತೋಷ ಆಗುತ್ತೆ. ರಾಜ ಅಂತೂ ನೀರು ಸಿಕ್ಕಿತು ಅಂತ ಸಂತೋಷದಲ್ಲಿ ಕುಡಿದು, ನೋಡು ಇಂಥದ್ದೊಂದು ಯಾವುದೋ ಒಂದು ಪ್ರದೇಶದಲ್ಲಿ ಕೆರೆ ಇದ್ದಿದ್ದು ಹಿಂದೆ ಎಷ್ಟು ಅನುಕೂಲ ಆಯಿತು ಅಂತ ಭಾವಿಸಿ ಅದನ್ನು ಪೂರ್ತಿ ಶುದ್ಧಿ ಮಾಡಲಿಕ್ಕೆ ಹೇಳ್ತಾನೆ. ಅದು ಇನ್ನೂ ಶುದ್ಧಿ ಆಗುತ್ತೆ. ಎಲ್ಲಿವರೆಗೆ ಅಂದರೆ ಅದು ಮೊದಲಿದ್ದ ಸ್ಥಿತಿಗಿಂತ ಅತ್ಯಂತ ದೊಡ್ಡ ಮಟ್ಟಕ್ಕೆ ಅದನ್ನು ದೊಡ್ಡ ಮಟ್ಟಕ್ಕೆ ಅಂದರೆ ಮೆಟ್ಟಲುಗಳನ್ನೆಲ್ಲ ಮಾಡಿ ಇನ್ನೂ ಸಾಗರದಷ್ಟು ವ್ಯಾಪ್ತಿಯಲ್ಲಿ ಕಾಣುವ ಹಾಗೆ ಆ ಕೆರೆಯನ್ನು ವಿಸ್ತಾರ ಮಾಡ್ತಾನೆ. ಅಂದರೆ ಕಾಡು ಪ್ರಾಣಿಗಳಿಗೆಲ್ಲ ಕುಡಿಲಿಕ್ಕೆ ಇತ್ಯಾದಿಗಳಿಗೆ ಅವಕಾಶ ಆಗಲಿ ಅಂತ. ಹೀಗೆ ಮಾಡಿ ಅವನು ವಾಪಸ್ಸು ಬರ್ತಾನೆ. ಬಂದಾಗ ಮತ್ತೆ ಅವನು ಯಥಾ ಪ್ರಕಾರ ಬಿಡಲಿಲ್ಲ, ತನ್ನ ಕರ್ತವ್ಯವನ್ನು ಹಾಗೆ ಹೆಚ್ಚು ಹೆಚ್ಚು ನಡೆಸ್ತಾ ಇರ್ತಾನೆ. ಆಗ ಒಂದು ಮಾತು ಬರುತ್ತೆ, ದೇವಾಲಯಂ ತಡಾಗಂ ವಾ ಗ್ರಾಮಂ ವಾ ಪಾಲಯೇತ್ತು ಯಃ ಕರ್ತುಶತಕಣಂ ತಸ್ಯ ಪುಣ್ಯಂ ಭವತಿ ಭೂಪತೆ. ಅವನಿಗೆ ಬಹಳ ಪುಣ್ಯ ಬಂದು ಹೋಯಿತು. ಅವನು ಹೊಸತಾಗಿ ಕೆರೆಯನ್ನು ಕಟ್ಟಿದ್ದಲ್ಲ, ಇದ್ದ ಕೆರೆಗೆ ಸ್ವಲ್ಪ ಹೊಸತನವನ್ನು ಜೋಡಿಸಿದ ಅಷ್ಟೇ. ಇಲ್ಲಿ ಅವರು ಹೇಳುವ ಮಾತೇನು ಅಂದರೆ, ಒಂದು ದೇವಸ್ಥಾನವನ್ನು ಅಥವಾ ಒಂದು ಕೆರೆಯನ್ನು ಅಥವಾ ಒಂದು ಊರನ್ನು ಯಾರು ಅದು ಚೆನ್ನಾಗಿ ಇರುವಂತೆ ಸಮಸ್ಯೆ ಬಂದಾಗ ಅದನ್ನು ಕೊರತೆಯನ್ನು ಪರಿಹರಿಸಿ ಉದ್ಧಾರ ಮಾಡ್ತಾನೋ, ಜೀರ್ಣವಾದದ್ದನ್ನು ಉದ್ಧಾರ ಮಾಡೋದು. ನಾವಿವತ್ತು ಜೀರ್ಣ ಮಾಡೋದು ಮಾತ್ರ ನೋಡುತ್ತೇವೆ, ಉದ್ಧಾರ ಮಾಡೋದನ್ನು ನೋಡುವುದಿಲ್ಲ. ಅದು ನಾವು ಜೀರ್ಣ ಮಾಡಲಿಕ್ಕಿದೆ ಅಂತ. ಜೀರ್ಣೋದ್ಧಾರ ಬೇರೆ, ಜೀರ್ಣ ಬೇರೆ. ಜೀರ್ಣ ಅಂದರೆ ನಾಶ ಆಗುವುದು. ಜೀರ್ಣೋದ್ಧಾರ ಮಾಡುವಂತಹ ಪ್ರಸಂಗಕ್ಕೆ ಯಾರು ಕೈ ಹಾಕ್ತಾನೋ ಅವನು, ಯಾರು ನಿಜವಾಗಿ ದೇವಸ್ಥಾನ ಕಟ್ಟಿದ್ದಾನೋ, ಯಾರು ಕೆರೆಯನ್ನು ಕಟ್ಟಿದ್ದಾನೋ, ಯಾರು ಊರನ್ನು ಕಟ್ಟಿದ್ದಾನೋ ಅವನಿಗಿಂತ ಶತಗುಣಂ 100 ಪಟ್ಟು ಹೆಚ್ಚು ವಿಶಿಷ್ಟವಾದ ಪುಣ್ಯವನ್ನು ಅವನು ಪಡೀತಾನೆ ಅಂತ ಹೇಳುತ್ತಾನೆ.